ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣಲೀಲೆ. ಇದರಿಂದ ಇವತ್ತು 19ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 19. ಭಗವಾನಪಿ ವಿಶ್ವಾತ್ಮ ಲೋಕವೇದ ಪಥಾನುಗಃ ಕಾಮಾನ್ ಸಿಷೇವೆ ದ್ವಾರ್ವತ್ಯಾಮಸಕ್ತ ಸಾಂಖ್ಯಮಾಸ್ಥಿತಃ. ಅನುವಾದ: ಒಟ್ಟೊಟ್ಟಿಗೆ ವಿಶ್ವಾತ್ಮನಾದ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ದ್ವಾರಕಾನಗರದಲ್ಲಿ ಸಮಾಜದ ವೇದ ಸಂಪ್ರದಾಯಗಳಿಗೆ ಅನುಸಾರವಾಗಿ ಜೀವನ ಸುಖವನ್ನು ಅನುಭವಿಸಿದನು. ಅವನು ತತ್ವಜ್ಞಾನದ ಸಾಂಖ್ಯ ಪದ್ಧತಿಯಲ್ಲಿ ವಿವರಿಸಿರುವಂತೆ ಜ್ಞಾನ ವೈರಾಗ್ಯಗಳಲ್ಲಿ ನೆಲೆಗೊಂಡವನಾಗಿ ಇದ್ದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತನಾದಂತಹ ಶ್ರೀಕೃಷ್ಣ ಧರ್ಮಪುತ್ರನಾದಂತಹ ಯುಧಿಷ್ಠಿರ ಮಹಾರಾಜನಿಂದ 3 ಅಶ್ವಮೇಧ ಯಾಗಗಳನ್ನು ಮಾಡಿಸ್ತಾನೆ. ಮತ್ತೆ ಯುಧಿಷ್ಠಿರ ಮಹಾರಾಜನು ಅಷ್ಟೇನೆ, ಕೃಷ್ಣ ಏನ್ ಹೇಳ್ತಾನೋ ಅದನ್ನ ಅನುಸರಣೆ ಮಾಡಿಕೊಂಡು ತನ್ನ ತಮ್ಮಂದರ ಜೊತೆ ಅವನು ಭೂಮಿಯನ್ನ ಪರಿಪಾಲನೆ ಮಾಡಿಕೊಂಡು ಅವನು ಸುಖವಾಗಿ ಇದ್ದ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೇಗೆ ಯುಧಿಷ್ಠಿರ ಮಹಾರಾಜ ಇಲ್ಲಿ ತಮ್ಮಂದರ ಜೊತೆ ಸುಖವಾಗಿ ರಾಜ್ಯವನ್ನ ಅನುಭವಿಸ್ತಾ ಆ ಪರಿಪಾಲನೆ ಮಾಡಿದ್ನೋ, ಅದೇ ರೀತಿ ವಿಶ್ವಾತ್ಮನಾದಂತಹ ದೇವೋತ್ತಮ ಪುರುಷನಾದಂತಹ ಶ್ರೀಕೃಷ್ಣ ದ್ವಾರಕಾನಗರದಲ್ಲಿ ಸಮಾಜದ ವೇದ ಸಂಪ್ರದಾಯಗಳಿಗನುಸಾರವಾಗಿ, ಅಂದ್ರೆ ವೇದ ಸಂಪ್ರದಾಯಗಳಲ್ಲಿ ಏನು ಹೇಳಿದರೋ ಅದಕ್ಕೆ ತಕ್ಕಂಗೆ ಅಲ್ಲಿ ತನ್ನ ಆಡಳಿತವನ್ನ ನಡೆಸ್ಕೊಂಡು ಜೀವನ ಸುಖವನ್ನ ಅವನು ಅನುಭವಿಸ್ತಾನೆ. ಅವನು ತತ್ವಜ್ಞಾನದ ಸಾಂಖ್ಯ ಪದ್ಧತಿಯಲ್ಲಿ ಹೇಗೆ ವಿವರಣೆ ಮಾಡಿದಾರೋ ಜ್ಞಾನ ವೈರಾಗ್ಯಗಳಲ್ಲಿ ಅವನು ಇದ್ದ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ವೇದಗಳಲ್ಲಿ ಹೇಗೆ ಹೇಳಿದಾರೋ ಅದೇ ರೀತಿ ಅನುಸರಣೆ ಮಾಡ್ತಾನೆ. ಜ್ಞಾನ ಮತ್ತೆ ವೈರಾಗ್ಯ ಎರಡೂ ಕೂಡ ಸಾಂಖ್ಯ ಯೋಗದಲ್ಲಿ ಏನು ಹೇಳಿದಾರೋ ಅದರ ಪ್ರಕಾರ ಅವನು ನಡ್ಕೊಳ್ತಾ ಇದ್ದ. ಯಾಕೆ ಆ ರೀತಿ ನಡ್ಕೊಳ್ತಾ ಇದ್ದ ಅಂತಂದ್ರೆ, ನಮಗೆಲ್ಲ ತೋರ್ಸೋದಕ್ಕೆ, ಹೇಗೆ ಒಂದು ಗೃಹಸ್ಥಾಶ್ರಮದಲ್ಲಿ ಇತ್ಕೊಂಡು ಜ್ಞಾನ ಮತ್ತೆ ವೈರಾಗ್ಯವನ್ನ ಪಡಿಬೇಕು ಅನ್ನೋದನ್ನೆಲ್ಲ ಅವನು ಪ್ರಾಕ್ಟಿಕಲ್ ಆಗಿ ನಮಗೆ ಮಾಡಿ ತೋರಿಸಿದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಯುಧಿಷ್ಠಿರ ಮಹಾರಾಜನು ಲೋಕದ ಸಾರ್ವಭೌಮನಾಗಿದ್ದಾಗ ಭಗವಾನ್ ಕೃಷ್ಣನು ದ್ವಾರಕೆಯ ರಾಜನಾಗಿ ದ್ವಾರಕಾಧೀಶನೆಂದು ಪ್ರಸಿದ್ಧನಾಗಿದ್ದನು. ಇತರ ಸಾಮಂತ ರಾಜರಂತೆ ಅವನು ಯುಧಿಷ್ಠಿರನ ಆಳ್ವಿಕೆಗೆ ಅಧೀನನಾಗಿದ್ದನು. ಭಗವಾನ್ ಶ್ರೀಕೃಷ್ಣನು ವಿಶ್ವಸೃಷ್ಟಿಯ ಪರಮ ಸಾರ್ವಭೌಮನಾದರೂ ಭೂಮಿಯಲ್ಲಿದ್ದಾಗ ಅವನು ವೇದದ ಶಾಸನಗಳ ತತ್ವಗಳನ್ನು ಎಂದಿಗೂ ಉಲ್ಲಂಘಿಸಲಿಲ್ಲ, ಏಕೆಂದರೆ ಅವು ಮಾನವ ಜೀವನಕ್ಕೆ ಮಾರ್ಗದರ್ಶಿಯಾಗಿ ಇರತಕ್ಕವು. ನೋಡಿ, ಇಲ್ಲಿ ಯುಧಿಷ್ಠಿರ ಮಹಾರಾಜ ಇಡೀ ಲೋಕದ ಸಾರ್ವಭೌಮ, ಅಂದ್ರೆ ಇಡೀ ಜಗತ್ತಿಗೆ ಒಬ್ಬನೇ ರಾಜ ಆಗಿದ್ದ. ಅದರಲ್ಲಿ ಕೃಷ್ಣ ಇದ್ದಂತಹ ದ್ವಾರಕೆ ಕೂಡ ಅದರ ಒಳಗಡೆನೆ ಬರುತ್ತೆ. ದ್ವಾರಕೆಯ ರಾಜನಾಗಿ ಕೃಷ್ಣ ದ್ವಾರಕಾಧೀಶ ಅಂತ ಪ್ರಸಿದ್ಧನಾಗಿದ್ದಾಗ ಬೇರೆ ಸಾಮಂತ ರಾಜರು ಹೇಗೆ ಯುಧಿಷ್ಠಿರನ ಆಳ್ವಿಕೆಗೆ ಅಧೀನರಾಗಿದ್ರು, ಅಂದ್ರೆ ನಿನ್ನನ್ನ ರಾಜ ಅಂತ ಒಪ್ಕೊಳ್ತೀನಿ, ನೀನ್ ಹೇಳ್ದಾಗೆ ನಾವು ನಡ್ಕೊಳ್ತೀವಿ ಅಂತ ಅಧೀನರಾಗ್ತಾರಲ್ಲ ಅಂತ ರಾಜರಲ್ಲಿ ಭಗವಂತ ಕೃಷ್ಣ ಕೂಡ ಒಬ್ಬನಾಗಿದ್ದ. ಕೃಷ್ಣ ಎಲ್ಲ ವಿಶ್ವ ಸೃಷ್ಟಿಯ ಪರಮ ಸಾರ್ವಭೌಮನಾಗಿದ್ರು, ಅಂದ್ರೆ ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿರೋನವನೇ, ಇಡೀ ವಿಶ್ವಕ್ಕೆ ಅಧಿಪತಿ ಅವನು. ಆದ್ರೂ ಕೂಡ ಈಗ ಭೂಮಿ ಮೇಲಿದ್ದಾಗ ಇಲ್ಲಿ ವೇದಗಳ ಶಾಸನ ಏನಿದೆಯೋ, ಆ ತತ್ವಗಳೇನಿದೆಯೋ ಅದನ್ನು ಯಾವತ್ತೂ ಅವನು ಉಲ್ಲಂಘನೆ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಅವೆಲ್ಲ ಈಗ ಮನುಷ್ಯರ ಜೀವನಕ್ಕದು ಮಾರ್ಗದರ್ಶನವಾಗಿರಬೇಕು. ಕೃಷ್ಣ ಹೇಗೆ ನಡ್ಕೊಂಡಿದ್ನೋ ಅದು ಬೇರೆಯವರು ಅವನನ್ನು ಅನುಸರಣೆ ಮಾಡೋರು ಇರ್ತಾರಲ್ಲ ಅವ್ರಿಗೊಂದು ಮಾರ್ಗದರ್ಶನವಾಗಿರಬೇಕು. ಅದಕ್ಕೋಸ್ಕರ ಅವನು ಪ್ರತಿಯೊಂದನ್ನು ಕೂಡ ವೇದಶಾಸ್ತ್ರಗಳಲ್ಲಿ ಹೇಗೆ ಹೇಳಿದಾರೋ ಆ ರೀತಿ ಅವನು ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇದ್ದ. ಸಾಂಖ್ಯ ದರ್ಶನದ ಜ್ಞಾನ ಪದ್ಧತಿಯಲ್ಲೇ ಆಧಾರವಾಗಿರುವ ವೇದ ತತ್ವಗಳಿಗೆ ಅನುಗುಣವಾಗಿ ನಿಯಂತ್ರಿತವಾದ ಮಾನವ ಜೀವನವು ಜೀವನಾವಶ್ಯಕತೆಗಳನ್ನು ಅನುಭವಿಸುವ ಸರಿಯಾದ ಮಾರ್ಗವಾಗಿದೆ. ಅಂತಹ ಜ್ಞಾನ ವೈರಾಗ್ಯ ಸಂಪ್ರದಾಯಗಳಿಲ್ಲದ ಹೆಸರಿಗೆ ಮಾತ್ರವೆನಿಸುವ ಮಾನವ ನಾಗರಿಕತೆ ತಿನ್ನು ಕುಡಿ ಸಂತೋಷ ಪಡು ಭೋಗಿಸು ಎನ್ನತಕ್ಕ ಪಶು ಜೀವನಕ್ಕಿಂತ ಹೆಚ್ಚಿನದೇನೂ ಅಲ್ಲ. ಅಂದ್ರೆ ಅರ್ಥ ಇಲ್ಲಿ ಇವಾಗ ಸಾಂಖ್ಯ ದರ್ಶನ ಅಂತ ಹೇಳ್ತಾರಲ್ಲ ಅದು ತುಂಬಾನೇ ಚೆನ್ನಾಗಿದೆ.
ಆ ಒಂದು ಜ್ಞಾನ ಪದ್ಧತಿ ಇದೆಯಲ್ಲ, ಅದು ವೇದ ತತ್ವಗಳಿಗೆ ಅನುಗುಣವಾಗಿ ಅದರಲ್ಲಿ ಹೇಗೆ ಹೇಳಿದಾರೋ ಅದೇ ರೀತಿ ನಾವು ಫಾಲೋ ಮಾಡ್ಕೊಂಡು ಹೋದರೆ ಮನುಷ್ಯನ ಜೀವನಕ್ಕೆ ಏನು ಅವಶ್ಯಕತೆ ಇದೆಯೋ, ಅಂದರೆ ಒಬ್ಬ ಮನುಷ್ಯ ತನ್ನ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಹೇಗೆ ನಡೆಸ್ಕೊಂಡು ಹೋಗ್ಬೋದು, ಅನುಭವಿಸ್ಬೋದು, ಅದಕ್ಕೆ ಸರಿಯಾದ ಮಾರ್ಗ ಸಾಂಖ್ಯ ದರ್ಶನ ಪದ್ಧತಿಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮಗೆ ಈ ಮನುಷ್ಯ ಜನ್ಮದ ಉದ್ದೇಶ ಇದೆಯಲ್ಲ ಅದು ಕೂಡ ಈಡೇರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ನಾವು ಜ್ಞಾನ, ವೈರಾಗ್ಯ, ಸಂಪ್ರದಾಯ ಇದೆಲ್ಲ ಬಿಟ್ಬಿಡೋದು, ಬರೀ ಹೆಸರಿಗೆ ಮಾತ್ರ ನಾವು ಮಾನವ ನಾಗರಿಕತೆ ಅಂತ ತಿಳ್ಕೊಂಡು ಬದುಕ್ತೀವಲ್ವಾ. ಅಂತಂದರೆ ಈಗ ಪ್ರಾಣಿಗಳೆಲ್ಲ ಹೇಗೆ ಬದುಕುತ್ತೋ ಹಾಗೆ ಬದುಕೋದಕ್ಕೆ ಈ ಮನುಷ್ಯ ಜನ್ಮ ಭಗವಂತ ಕೊಟ್ಟಿಲ್ಲ ನಮಗೆ. ಈಗ ಪ್ರಾಣಿ ಪಕ್ಷಿಗಳಿಗಿಂತ ಒಂದು ವಿಶೇಷತೆಯನ್ನು ನಮಗೆ ಕೊಟ್ಟಿದ್ದಾನೆ ಅಂತಂದರೆ ಅದಕ್ಕೊಂದು ಉದ್ದೇಶ ಇರುತ್ತಲ್ವಾ. ಸೊ ಆ ಉದ್ದೇಶವನ್ನು ತಿಳ್ಕೊಂಡು ನಾವು ನಡ್ಕೋಬೇಕು. ಅದನ್ನೆಲ್ಲ ನಾವು ತಿಳ್ಕೊಳ್ಳೋದು ಹೇಗೆ ಅಂತಂದರೆ ಈ ಒಂದು ಜ್ಞಾನ ಪದ್ಧತಿಯಿಂದ, ಸಾಂಖ್ಯ ದರ್ಶನದ ಜ್ಞಾನ ಪದ್ಧತಿಯಿಂದ ನಾವು ತಿಳ್ಕೋಬಹುದು. ಆವಾಗ ನಾವು ಜ್ಞಾನ, ವೈರಾಗ್ಯ, ಸಂಪ್ರದಾಯ ಇದೇನು ಅಂತ ತಿಳ್ಕೊಂಡಾಗ ಅದನ್ನು ಫಾಲೋ ಮಾಡ್ತೀವಿ. ಇಲ್ಲ ಅಂತಂದರೆ ಇದು ಯಾವುದು ಇಲ್ಲದೆ ಹೆಸರಿಗೆ ಮಾತ್ರ ನಾವು ಮಾನವ ನಾಗರಿಕತೆ ಅಂದ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಸಂತೋಷ ಪಟ್ಕೊಂಡು ಅನುಭವಿಸ್ಕೊಂಡು ಭೋಗಿಸ್ಕೊಂಡು ಹೇಗೆ ಪಕ್ಷಿಗಳು ಪ್ರಾಣಿಗಳು ಇರುತ್ತೋ ಅಂಥ ಜೀವನವನ್ನು ನಡೆಸಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರೋದಿಲ್ಲ ಅಲ್ವಾ. ಆ ರೀತಿ ಮಾಡಬಾರ್ದು. ಶ್ರೀಕೃಷ್ಣನು ಮನ ಬಂದಂತೆ ಸ್ವೇಚ್ಛೆಯಾಗಿಯೇ ವರ್ತಿಸುತ್ತಿದ್ದನು. ಆದರೆ ಅವನು ತನ್ನದೇ ಉದಾಹರಣೆಯಿಂದ ಜ್ಞಾನ ವೈರಾಗ್ಯಗಳ ತತ್ವಗಳಿಗೆ ವಿರುದ್ಧವಾಗಿ ನಡೆಯಕೂಡದೆಂಬುದನ್ನು ಕಲಿಸಿರುತ್ತಾನೆ. ಅಂದರೆ ಇಲ್ಲಿ ನಾವು ಕೃಷ್ಣನ ಲೀಲೆಗಳನ್ನು ನೋಡಿದಾಗ ಅವನು ಮನಸ್ಸಿಗೆ ಬಂದಂಗೆ ಅವನು ನಡ್ಕೊಳ್ತಾ ಇದ್ದ. ಆದರೆ ಏನು ಅಂತಂದರೆ ಅವನು ತನ್ನ ಉದಾಹರಣೆಯಿಂದ ಜ್ಞಾನ ಮತ್ತು ವೈರಾಗ್ಯಗಳ ತತ್ವಗಳಿಗೆ ವಿರುದ್ಧವಾಗಿ ನಡ್ಕೋಬಾರ್ದು ಅಂತಂದರೆ ತಾನು ಅದನ್ನು ಮಾಡಿ ತೋರಿಸ್ತಾ ಇದ್ದ. ನೋಡಿ, ಈ ರೀತಿ ನಡ್ಕೋಬೇಕು ನಾವು, ಈ ರೀತಿ ನಡ್ಕೋಬಾರ್ದು ಅನ್ನೋದನ್ನು ಅವನು ಕಲಿಸ್ತಾ ಇದ್ದ. ಸಾಂಖ್ಯ ದರ್ಶನದಲ್ಲಿ ವಿವರವಾಗಿ ಚರ್ಚಿಸಲಾದ ಜ್ಞಾನಾರ್ಜನೆ ಮತ್ತು ವೈರಾಗ್ಯಗಳೇ ಜೀವನದ ಪರಿಪೂರ್ಣತೆಯಾಗಿದೆ. ಜ್ಞಾನವೆಂದರೆ ಮಾನವ ಜೀವನದ ಗುರಿಯು ಭೌತಿಕ ಅಸ್ತಿತ್ವದ ಸಕಲ ಕ್ಲೇಶಗಳನ್ನು ಕೊನೆಗೊಳಿಸುವುದೇ ಆಗಿದೆ ಎಂದು ತಿಳಿಯುವುದು ಮತ್ತು ನಿಯಂತ್ರಿತ ರೀತಿಯಲ್ಲಿ ಶರೀರದ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುವುದರೊಂದಿಗೆ ಮನುಷ್ಯನು ಅಂತಹ ಪಶು ಜೀವನದಿಂದ ವಿರಕ್ತನಾಗಿರುವುದೆಂಬುದು. ದೈಹಿಕ ಅವಶ್ಯಕತೆಗಳನ್ನು ಈಡೇರಿಸುವುದೇ ಪಶು ಜೀವನವೆನಿಸುವುದು. ಚೇತನ ಆತ್ಮನ ಗುರಿಯನ್ನು ಸಾಧಿಸುವುದೇ ಮಾನವ ಜೀವನದ ಉದ್ದೇಶ. ಈಗ ಜ್ಞಾನ ವೈರಾಗ್ಯ ಅದರ ತತ್ವಗಳನ್ನು ನಾವು ತಿಳ್ಕೋಬೇಕು ಅಂತಂದರೆ ಸಾಂಖ್ಯ ದರ್ಶನದಲ್ಲಿ ಅದನ್ನು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಅದರಿಂದ ನಾವು ಅದರಲ್ಲಿ ಏನೇನು ಚರ್ಚೆ ಮಾಡಿದಾರೋ ಆ ವಿಷಯಗಳು ಅದನ್ನೆಲ್ಲ ತಿಳ್ಕೊಂಡಾಗ ಅದರಿಂದ ನಮಗೆ ಜ್ಞಾನಾರ್ಜನೆಯೂ ಆಗುತ್ತೆ ಮತ್ತು ವೈರಾಗ್ಯ ಇದೆಯಲ್ಲ ಇದು ಸಿಗುತ್ತೆ. ಇದೆರಡು ಇದೆಯಲ್ಲ, ಜ್ಞಾನವನ್ನು ತಿಳ್ಕೊಳ್ಳೋದು ಮತ್ತು ವೈರಾಗ್ಯದಿಂದ ನಾವು ಜೀವನವನ್ನು ನಡೆಸೋದು, ಇದು ನಿಜವಾಗ್ಲೂ ಜೀವನದ ಪರಿಪೂರ್ಣತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ನಮಗೂ ಮತ್ತು ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇದೆ, ಮತ್ತು ಮನುಷ್ಯ ಜನ್ಮ ನಮಗೆ ಯಾಕೆ ಸಿಕ್ಕಿದೆ, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೋಬೇಕು. ತಿಳ್ಕೊಳ್ಳಿಲ್ಲ ಅಂತಂದರೆ ನಮಗೆ ಗೊತ್ತಾಗೋದು ಹೇಗೆ? ಗೊತ್ತಾದರೆ ತಾನೇ ನಾವು ಏನಾದರೂ ಒಂದು ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಹೌದು, ನಾನು ಕೂಡ ಹೀಗಾಗಬೇಕು ಅಂತಂದ್ಬಿಟ್ಟು. ಸೊ ಅದಕ್ಕೆ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟು. ಜ್ಞಾನವನ್ನು ತಿಳ್ಕೊಂಡಾಗಲೇ ನಮಗೆ ವೈರಾಗ್ಯ ಅನ್ನೋದು ಬರೋದು. ಈಗ ಜ್ಞಾನ ಅಂತಂದರೆ ಮಾನವ ಜೀವನದ ಗುರಿ ಏನು? ಈ ಭೌತಿಕ ಅಸ್ತಿತ್ವದ ಎಲ್ಲ ಕ್ಲೇಶಗಳನ್ನು, ಅಂದರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಾವು ಇರೋದೇ ಒಂದು ಕ್ಲೇಶಗಳಿಂದ ತುಂಬಿರುವಂಥ ಒಂದು ಪ್ರಪಂಚ. ಇದು ಇಲ್ಲಿರೋದೇ ನಾವು ತಪ್ಪು ಅಂತ ಅಂದರೆ ಅರ್ಥ ಏನು? ಇಲ್ಲಿದ್ಮೇಲೆ ನಮಗೆ ಕಷ್ಟ, ನೋವು, ದುಃಖ ಇದೆಲ್ಲ ಬಂದೇ ಬರುತ್ತೆ, ಅನುಭವಿಸ್ತೀವಿ ಅಂತ ಅಂದ್ಬಿಟ್ಟು. ಈಗ ನಮ್ಮ ಮನ್ಸಿಗೆ ಅನ್ನಿಸ್ಬೋದು, ಇಲ್ಲಪ್ಪ ನಾನು ಸಾಹುಕಾರನಾಗಿದ್ದೀನಿ, ನನ್ನ ಹತ್ರ ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಇದೆ, ನನಗೆ ಊಟ ಬಟ್ಟೆ ತಿಂಡಿ ಯಾವುದಕ್ಕೂ ತೊಂದರೆ ಇಲ್ಲ, ಎಲ್ಲ ಹೇರಳವಾಗಿದೆ, ನಾನು ಯಾಕೆ ಇಲ್ಲಿ ಕಷ್ಟ ಅನುಭವಿಸ್ತೀನಿ ಅಂತ ನಮಗೆ ಅನ್ನಿಸ್ಬೋದು. ಆದರೆ ರೋಗ ಅನ್ನೋದು ಬಂದೇ ಬರುತ್ತಲ್ಲ. ಒಬ್ಬ ಮನುಷ್ಯ ಅಂದಮೇಲೆ ಅವ್ನು ಸಾಹುಕಾರ ಆಗಿರಲಿ, ಅವ್ನು ಬಡವ ಆಗಿರಲಿ, ರೋಗ ಅನ್ನೋದು ಬಂದೇ ಬರುತ್ತೆ, ಮುದಿತನ ಅನ್ನೋದು ಬಂದೇ ಬರುತ್ತೆ ಅಲ್ವಾ. ಈ ರೀತಿಯ ತೊಂದರೆಗಳಿಂದನಾದರೂ ನಾವು ಪೀಡಿತರಾಗಿರ್ತೀವಿ. ಇಲ್ಲ, ನಮಗೆ ಆರೋಗ್ಯನೂ ಇದೆ, ಎಲ್ಲ ಇದೆ,
ನನ್ನ ಹತ್ರ ದುಡ್ಡಿರೋದಿಲ್ಲ. ಹೀಗೆ ಯಾವುದಾದ್ರೂ ಒಂದು ದುಃಖ, ನೋವು, ಕ್ಲೇಶಗಳು ಇದ್ದೇ ಇರುತ್ತೆ ಈ ಭೌತಿಕ ಪ್ರಪಂಚದಲ್ಲಿ. ಸೊ ಇದನ್ನು ಕೊನೆಗೊಳಿಸೋದೇ ಜ್ಞಾನದ ಉದ್ದೇಶ. ಜ್ಞಾನವನ್ನು ನಾವು ಯಾಕೆ ತಿಳ್ಕೋಬೇಕು ಅಂತಂದರೆ, ನಮ್ಮ ಕಷ್ಟಗಳಿಂದ ನಾವು ಹೊರಗಡೆ ಬರೋದಕ್ಕೆ, ನಮ್ಮ ಕಷ್ಟಗಳನ್ನು ಕೊನೆಗೊಳಿಸೋದಕ್ಕೆ, ಮತ್ತು ನಿಯಂತ್ರಿತ ರೀತಿಯಲ್ಲಿ, ಅಂದರೆ ಏನು, ಇಷ್ಟ ಬಂದಂಗೆ ನಾವು ಅದನ್ನು ಭೋಗಿಸೋದಲ್ಲ, ನಿಯಮಿತ ರೀತಿಯಲ್ಲಿ ಈ ಶರೀರಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಪೂರ್ಣಗೊಳಿಸೋದು. ಅಷ್ಟು ಮಾತ್ರ ನೋಡಿ. ಇವಾಗ ನಮಗೆ ಈ ಶರೀರ ಇದೆಯಲ್ವಾ, ಇದು ಈ ಜೀವ ಅನ್ನೋದು ಈ ಶರೀರದಲ್ಲಿರೋದ್ರಿಂದ ಅದನ್ನು ಕಾಪಾಡೋದಕ್ಕೋಸ್ಕರ ಈ ಶರೀರವನ್ನು ನೋಡ್ಕೊಳ್ಬೇಕು ನಾವು. ಈ ಶರೀರಕ್ಕೇನು ತೊಂದರೆ ಆಗದೆ ಇರೋ ಹಾಗೆ ಸಮಯಕ್ಕೆ ಸರಿಯಾಗೋದಕ್ಕೆ ಊಟ, ನಿದ್ದೆ, ಬಟ್ಟೆ, ಈ ರೀತಿ ಎಲ್ಲ ರೀತಿಯಲ್ಲೂ ಆರೋಗ್ಯವಾಗಿರಬೇಕು, ನೆಮ್ಮದಿಯಾಗಿರ್ಬೇಕು. ಆ ರೀತಿ ನಾವು ನೋಡ್ಕೋಬೇಕು ಅಷ್ಟೇ. ಅಂದರೆ ಅರ್ಥ ಏನು, ಶರೀರ ಪೋಷಣೆಗೆ ಏನು ಬೇಕೋ ಅಷ್ಟನ್ನು ನಾವು ದುಡ್ಕೋಬೇಕೇ ಹೊರತು, ಈಗೇನಾಗೋಗಿದೆ, ಶರೀರಕ್ಕೆ ಏನು ಬೇಕೋ ಅದನ್ನು ಕೊಡೋದಿಲ್ಲ ನಾವು, ನಾಲಿಗೆಗೆ ಏನು ಬೇಕೋ ಅದನ್ನು ಕೊಡ್ತೀವಿ. ಅದೇ ತಪ್ಪಾಗಿರೋದು, ಆಯಿತಾ. ಶರೀರಕ್ಕೆ ಎಷ್ಟು ಬೇಕು ಊಟ, ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಮಾತ್ರ ನಾವು ಊಟ ಮಾಡಬೇಕು. ಆದರೆ ಈಗೇನು ಮಾಡ್ತಾ ಇದ್ದೀವಿ, ಅಗತ್ಯಕ್ಕಿಂತ ಹೆಚ್ಚು ತಿನ್ನೋದು, ಜಾಸ್ತಿ ತಿಂತಾನೇ ಇರೋದು. ಇದರಲ್ಲಿ ನಾವು ನಮ್ಮ ಇಂದ್ರಿಯಗಳನ್ನು ತೊಡಗಿಸ್ಬಿಡ್ತೀವಿ. ಈಗ ನೋಡ್ತೀವಿ, ನೋಡಿದ ತಕ್ಷಣ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅದು ತಿನ್ನೋದು. ಆ ಶರೀರಕ್ಕೆ ಬೇಕಾಗಿರಲ್ಲ, ಅದನ್ನು ತಿಂದರೆ ನನ್ನ ಶರೀರಕ್ಕೆ ಆಗಲ್ಲ ಅಂತ ಗೊತ್ತಿದ್ರೂ ಕೂಡ ನಾಲಿಗೆ ಅದು ಬಯಸುತ್ತಲ್ವ, ಅದಕ್ಕೋಸ್ಕರ ಅದಕ್ಕೆ ಕೊಡೋದು. ಈ ರೀತಿ ಮಾಡಿ ಮಾಡಿ ನಾವು ನಮ್ಮ ಆರೋಗ್ಯವನ್ನು ಕೂಡ ನಾವು ಕೆಡಿಸ್ಕೊಳ್ತೀವಿ. ಆದರೆ ಶರೀರದ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನಾವು ನಿಯಂತ್ರಿತ ರೀತಿಯಲ್ಲಿ ಅದನ್ನು ಪೂರೈಸಬೇಕು. ಈ ರೀತಿ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗಿರುವಂಥದ್ದು ಇದೇ ಡಿಫ್ರೆನ್ಸು. ಏನು ಅಂತಂದರೆ, ಪ್ರಾಣಿಗಳನ್ನು ನೋಡಿ ನೀವು ಬೇಕಾದರೆ ಅದರ ಒಂದು ದೈಹಿಕ ಅವಶ್ಯಕತೆಗಳೇನಿದೆಯೋ ಅದನ್ನು ಪೂರೈಸ್ಕೊಳ್ಳೋದಷ್ಟೇ ಅದರ ಕೆಲಸ ಆಗಿರುತ್ತೆ. ಈಗ ಅದಕ್ಕೆ ಊಟ ಬೇಕು, ಆ ಸಮಯಕ್ಕೆ ಹೋಗಿ ಎಲ್ಲೋ ಒಂದು ಊಟವನ್ನು ಹುಡುಕೊಳ್ಳುತ್ತೆ, ತಿನ್ನುತ್ತೆ. ಮತ್ತು ಅದಕ್ಕೆ ಈಗ ಭೋಗಿಸ್ಬೇಕು ಅಂದರೆ ಅದು ತನ್ನ ಇಚ್ಛೆಯನ್ನು ಪೂರ್ತಿ ಮಾಡ್ಕೋಬೇಕು ಅಂತ ಅದಕ್ಕೆ ಮನಸ್ಸಾದರೆ ಅದಕ್ಕೋಸ್ಕರ ಒಂದು ಹೆಣ್ಣು ಪ್ರಾಣಿಯನ್ನು ಹುಡುಕುತ್ತೆ, ತನ್ನ ಆಸೆಯನ್ನು ಈಡೇರಿಸ್ಕೊಳ್ಳುತ್ತೆ, ಮತ್ತು ಅದು ಸುಮ್ಮನೆ ಆಗಿಬಿಡುತ್ತೆ. ಅಷ್ಟೇ. ಅಂದರೆ ಈ ದೇಹಕ್ಕೆ ಏನು ನೆಸೆಸಿಟಿ ಇರುತ್ತೋ, ಅವಶ್ಯಕತೆಗಳಿರುತ್ತೋ ಅದನ್ನು ಪೂರೈಸ್ಕೊಳ್ಳೋದು ಒಂದೇ ಪಶು ಜೀವನ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ಮನುಷ್ಯ ಹಾಗಲ್ಲ, ಚೇತನಾತ್ಮ ಅನ್ನೋದು ಒಂದಿದೆ, ಅದ್ರ ಬಗ್ಗೆ ಕೂಡ ಅವನಿಗೆ ಗೊತ್ತಿರುತ್ತೆ. ಆ ಗುರಿಯನ್ನು ತಲುಪೋದು ಅಂದರೆ ನಮ್ಮ ಚೈತನ್ಯತೆ ಏನಿದೆಯೋ ಅದರ ಬಗ್ಗೆ ತಿಳ್ಕೊಂಡು ಅದರ ಗುರಿ ಏನಿದೆಯೋ ಅದರ ಕಡೆ ಹೋಗಿ ಅದನ್ನು ಸಾಧನೆ ಮಾಡೋದಿದೆಯಲ್ಲ, ಅದು ಮನುಷ್ಯ ಜೀವನದ ಉದ್ದೇಶ. ಇವಾಗ ಪಶು ಜೀವನದ ಉದ್ದೇಶ, ಮನುಷ್ಯ ಜೀವನದ ಉದ್ದೇಶ ಗೊತ್ತಾಯ್ತಲ್ವಾ. ಪಶುಗಳು ಬರೀ ತಮ್ಮ ಶರೀರದ ಅವಶ್ಯಕತೆಗಳನ್ನು ಮಾತ್ರ ಈಡೇರಿಸ್ಕೊಳ್ಳುತ್ತೆ, ಅಷ್ಟೇ ಅವ್ರಿಗೆ ಗೊತ್ತಿರೋದು. ಆದರೆ ಮನುಷ್ಯ ಹಾಗಲ್ಲ. ಮನುಷ್ಯನಿಗೇನು ಅಂತಂದರೆ ತನ್ನ ಚೈತನ್ಯದ ಒಂದು ಗುರಿ ಏನಿದೆಯೋ ಅದು ಗೊತ್ತಿರುತ್ತೆ, ಅದನ್ನು ಸಾಧಿಸ್ಕೋಬೇಕು ಅಂತಂದ್ಬಿಟ್ಟು ಅವನು ಪ್ರಯತ್ನ ಮಾಡ್ತಾನೆ. ಇದು ನಿಜವಾಗ್ಲೂ ಮನುಷ್ಯ ಜೀವನದ ಉದ್ದೇಶ. ಈಗ ನಾವೇನಾದರೂ ಈ ಮನುಷ್ಯ ಜೀವನ ನಮಗೆ ಏನಕ್ಕೆ ಸಿಕ್ಕಿದೆಯೋ ಅದಕ್ಕೆ ಅದನ್ನು ಯೂಸ್ ಮಾಡಿಕೊಳ್ದೆ ನಾವು ಬರೀ ತಿನ್ನೋದು, ಮಲಗೋದು, ಎಂಜಾಯ್ ಮಾಡೋದು ಇಷ್ಟರಲ್ಲೇ ಇದ್ದಾಗ ನಾವು ಕೂಡ ಪಶುಗಳು ಅಂತಲೇ ಅನ್ನಿಸ್ಕೋಬೋದು. ದೇಹ ನಮಗೆ ಬೇರೆ ಸಿಕ್ಕಿರ್ಬೋದು ಮನುಷ್ಯನದು, ಆದರೆ ನಾವು ವರ್ತಿಸೋವಂಥ ರೀತಿ ಇದೆಯಲ್ಲ ಅದು ಪಶುಗಳ ರೀತಿಯಾಗಿರುತ್ತೆ. ಅದಕ್ಕೋಸ್ಕರ ಈ ಮನುಷ್ಯ ಜನ್ಮ ಕೊಟ್ಟಿರೋದಲ್ಲ ಭಗವಂತ, ನಮಗೊಂದು ವಿಶೇಷತೆ ಕೊಟ್ಟಿದ್ದಾನೆ ಅಂತಂದರೆ ಅದು ಏನು ಅಂತ ತಿಳ್ಕೊಂಡು ಅದನ್ನು ಸಾಧಿಸ್ಬೇಕು. ಇವಾಗ ನಮಗೆ ಗೊತ್ತಾಗಿದೆ ಅಲ್ವಾ ಈ ಮನುಷ್ಯ ಜೀವನದ ಉದ್ದೇಶ ಏನು ಅಂತಂದ್ಬಿಟ್ಟು. ಸೊ ಅದರ ಕಡೆಗೆ ನಮ್ಮ ಆಸಕ್ತಿಯನ್ನು ಇಟ್ಟಿರಬೇಕೇ ಹೊರತು ಇನ್ನೂ ನಾವು ಕೆಲಸ ಅದು ಇದು ಅಂತ ಈ ಶರೀರಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ಜಾಸ್ತಿ ತೊಡಗಿರಬಾರ್ದು. ಹಂಗಂದ್ಬಿಟ್ಟು ಶರೀರವನ್ನು ಕೇರ್ಲೆಸ್ ಮಾಡಬೇಕು ಅಂತ ಅಲ್ಲ ಅರ್ಥ. ಅದಕ್ಕೇನು ಬೇಕೋ ಅದು ಕೊಡಬೇಕು, ಆದರೆ ತುಂಬ ಇಂಪಾರ್ಟೆನ್ಸ್ ನಾವು ಚೈತನ್ಯಕ್ಕೆ ಕೊಡಬೇಕು. ಇದು ಮನುಷ್ಯ ಜನ್ಮದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು. ಆಯಿತಾ, ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.